ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ಗೆ ಸ್ವಾಗತ. ನಾನು ದೀಕ್ಷಿತಾ ನಾಯ್ಕ್. ಪಶ್ಚಿಮ ಘಟ್ಟಗಳ ಹಸಿರು ಪ್ರಕೃತಿಯ ನಡುವೆ ಬೆಳೆದು ಬಂದ ಯಲ್ಲಾಪುರ ಜನಜೀವನ, ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ಅದ್ಭುತ ಸಂಗಮವೇ ಈ ಯಲ್ಲಾಪುರ ಶ್ರೀ ಗ್ರಾಮದೇವಿ ಜಾತ್ರೆ. ತಲೆಮಾರುಗಳಿಂದ ಮುಂದುವರೆದಿರುವ ಆಚರಣೆ ದೇವರ ಮೇಲಿನ ಅಪಾರ ನಂಬಿಕೆ ಮತ್ತು ಜನಮನದಲ್ಲಿ ದೇವಿಯ ಬಗ್ಗೆ ಇರುವ ಅಪಾರ ಭಕ್ತಿಯನ್ನು ಸಾರಿ ಹೇಳುತ್ತಿದೆ. ಫೆಬ್ರವರಿ 11ರಿಂದ 19ರವರೆಗೆ ಯಲ್ಲಾಪುರ ಗ್ರಾಮದೇವಿಯ ಜಾತ್ರೆ ನಡೆಯಲಿದೆ. ಸುಮಾರು 800 ವರ್ಷಗಳ ಹಿಂದೆ ಯಲ್ಲಾಪುರದ ನಾರಾಯಣಗೆರೆ ಎಂಬ ಸ್ಥಳದಲ್ಲಿ ಒಬ್ಬ ರೈತ ನೇಗಿಲು ಉಳುವಾಗ ಒಂದು ಪೆಟ್ಟಿಗೆ ಸಿಗುತ್ತದೆ. ಪೆಟ್ಟಿಗೆ ಒಳಗೆ ಹಸಿರು ಕೆಂಪು ಬಣ್ಣದ 2 ಮೂರ್ತಿಗಳು ಇರುತ್ತದೆ. ಅದೇ ಕಾಳಿ ಮತ್ತು ದುರ್ಗೆ ಸ್ವರೂಪಿಗಳಾದ ಅಧಿದೇವತೆಗಳು. ಈ ಕ್ಷೇತ್ರದ ಭಕ್ತರ ಉದ್ಧಾರಕ್ಕೆ ಇಲ್ಲಿಗೆ ಉದ್ಭವವಾಗಿ ಬಂದಿದ್ದೇವೆ ಎಂಬ ಅಶರೀರವಾಣಿ ರೈತನಿಗೆ ಕೇಳುತ್ತದೆ. ಹೀಗೆ ದೇವಿಯರು ಇಲ್ಲಿ ಬಂದು ನೆಲೆಸಿದ್ದಾರೆ. ಇದರ ಜೊತೆಗೆ 3 ವರ್ಷಗಳಿಗೊಮ್ಮೆ ಜಾತ್ರೆ, ಹಾಗೆ ಜಾತ್ರೆಗೂ ಮುಂಚೆ 5 ಹೊರ ಮಂಗಳವಾರ ವಿಶಿಷ್ಟ ಆಚರಣೆ ಇರುತ್ತದೆ. ಈ ಜಾತ್ರೆಯು 9 ದಿನಗಳ ಕಾಲ ನಡೆಯಲಿದ್ದು, ಇದರಲ್ಲಿ ದೇವಿಗಳು ಮೂಲ ಸ್ಥಾನದಿಂದ ಶೋಭಾಯಾತ್ರೆಯ ಮೂಲಕ ಜಾತ್ರಾ ಗದ್ದುಗೆಗೆ ಬಂದು ನೆಲೆಸುತ್ತಾರೆ. 9 ದಿನಗಳ ಭಕ್ತರ ದರ್ಶನದ ನಂತರ ದೇವಿಯರ ವಿಗ್ರಹಗಳನ್ನು ಕೆರೆಯಲ್ಲಿ ವಿಸರ್ಜಿಸುವುದರೊಂದಿಗೆ ಜಾತ್ರೆ ಸಂಪನ್ನಗೊಳ್ಳುತ್ತದೆ. ಈ ರೀತಿ ಯಲ್ಲಾಪುರ ಜಾತ್ರೆ ನಡೆದುಕೊಂಡು ಬರುತ್ತದೆ. ವಿಶ್ವ ದರ್ಶನ ಶಿಕ್ಷಣ ಸಮೂಹ ವತಿಯಿಂದ ಯಲ್ಲಾಪುರದ ಶ್ರೀ ಗ್ರಾಮದೇವಿ ಜಾತ್ರೆಗೆ ತಮಗೆಲ್ಲರಿಗೂ ಸ್ವಾಗತ.